I am Balchandar. I am chairman of MJ College of Engineering. I am here to invite you to first of all make a give a press release for the event that we are planning on the 27th of April. We have a project expo which is organized in our college, where most of the students in our college and other colleges in Karnataka and some colleges from outside Karnataka participating in this project expo. And I would like to introduce Dr. B.N. Suresh. ಸರ್ ದಯವಿಟ್ಟು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ಕನ್ನಡ ಮಾತಾಡಿ. ಇದು ಕರ್ನಾಟಕದಲ್ಲಿ 10 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ನಾವು ಅವರಿಗೆ ಹೇಗೆ ಪ್ರಾಕ್ಟಿಕಲಿ ಅವರನ್ನು ಟ್ರೈನ್ ಮಾಡೋದು ಯೋಚಿಸಿ ಬಹಳಷ್ಟು ವಿವಿಧ ರೂಪದ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಈಗ ಐಡಿಯಾಸ್ ಬಾಕ್ಸ್ ಅಂತೇಳಿ ಹೇಗೆ ಮಾಡೋದು, ಆಮೇಲೆ ಟುಮಾರೋಸ್ ಇಂಜಿನಿಯರ್ ಅಂತ ಏನು ಮಾಡೋದು, ಈ ಥರ ಹಲವಾರು ಇದನ್ನು ಮಾಡಿ ಮುಂದುವರಿಸ್ತಾ ಇದ್ದೀವಿ. ಬಟ್ ಅಷ್ಟೇ ಸಾಲದು ಅಂತೇಳಿ 2019ರಲ್ಲಿ ಮೊದಲನೇದಾಗಿ ಪ್ರಾಜೆಕ್ಟ್ ಎಕ್ಸ್ಪೋಸ್ ಮಾಡಿದ್ವಿ. ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಅವರೇ ಒಂದು ಯಾವುದೋ ಒಂದು ಅವರಿಗೆ ಬರ್ತಕ್ಕಂಥ ಒಂದು ಯೋಚನೆಯನ್ನು 3-4 ಮಕ್ಕಳು ಸೇರಿ ಅದನ್ನು ಅದರ ಒಂದು ಬೆಳವಣಿಗೆ ಮಾಡಿ ಅದನ್ನು ಹೇಗೆ ಒಂದು ಪ್ರಾಡಕ್ಟಾಗಿ ಮಾಡಿ ಅದನ್ನು ತೋರಿಸ್ತಾರೆ ಅಂತೇಳಿ ಸಾಧಾರಣ 74 ಪ್ರಾಜೆಕ್ಟ್ಗಳನ್ನು ಮಾಡಿದರು. ಮಾಡಿ ಅದನ್ನು ನಮ್ಮ ಅವಾಗಿನ AICT ಉತ್ತೇಜನ ಅಂತ ಅದು ಮಾಡಿದ್ದು ಏನಾಯಿತು ಅಂತ ಹೇಳಿದರೆ, ಬೇರೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಒಂದು ಪ್ರೋತ್ಸಾಹ ಬಂದುಬಿಟ್ಟು ಬಹಳಷ್ಟು ಹೊಸದಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿ ಅದನ್ನು ಸಮಾಜಕ್ಕೆ ಹೇಗೆ ನಾವು ತಲುಪಿಸಬಹುದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಿದ್ರು. ಅದು ಈ ಎಲ್ಲ ಪೇಪರಲ್ಲಿ ಆಗಿದ್ದಾಗೆ ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಹಿಂದುವೇ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಇರ್ಬೋದು, ಹೀಗೆಲ್ಲ ಆಗಿದ್ದಾಗೆ ಅಲ್ಲಿ ಮಾಡಿರ್ತಕ್ಕಂಥ ವಿಚಾರಗಳು ಬರ್ತಾನೆ ಇತ್ತು. ಹಾಗಾಗಿ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಾವು ಮಕ್ಕಳಿಗೆ ಹೇಗೆ ಪ್ರೋತ್ಸಾಹ ಮಾಡಿ ದೇಶದ ಅಭಿವೃದ್ಧಿಗೆ, ಸಮಾಜಕ್ಕೆ ಯಾವ ರೀತಿ ನಾವು ಸಹಾಯ ಮಾಡೋದು, ಬರೀ ಒಂದು ಡಿಗ್ರಿ ಮಾಡಲಿಕ್ಕೆ ಮಾತ್ರ ಮಾಡ್ತಾಯಿಲ್ಲ, ಆ ಥರ ಮಾಡ್ತಾಯಿದ್ದೀವಿ. ಆಮೇಲೆ ಈ ಸಲ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಇನ್ನೋವೇಟಿವ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್. ಅಂದರೆ ಇನ್ನೋವೇಷನ್ ಬರಬೇಕು. ಈಗ ಏನೇ ಒಂದು ಮಾಡಿದರೂ ಆ ಇನ್ನೋವೇಷನ್ ಬರೋದಕ್ಕೆ ದೇಶ ಮುಂದುವರಿಯೋಣ. ಆಮೇಲೆ ಔಟ್ಸೈಡ್ ಬೌಂಡ್ರೀಸ್ ಹೇಗೆ, ಈಗ ನಾವು ಈ 4 ಚೌಕಟ್ಟಲ್ಲಿ ಕೆಲಸ ಮಾಡಿದ ಪ್ರಯೋಜನ, ಅದಕ್ಕಿಂತ ಹೊರಗೆ ಹೋಗಿ ಅದನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೋದು, ಮುಂದುವರಿಸಬಹುದು ಅಂತೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡಬೇಕು ಮಾಡಿ ಇದರಲ್ಲಿ 3 ಸ್ಪೆಷಲ್ ಲೆಕ್ಚರ್ಸ್ ಅರೇಂಜ್ ಮಾಡಿದ್ದೀವಿ. ಒಬ್ಬರು ಅಕಾಡೆಮಿಯಾ, ಈ IIT ಡೆಲ್ಲಿಯಿಂದ ಬರ್ತಾ ಇದ್ದಾರೆ, ಡಾಕ್ಟರ್ ಸೋಲ್ದಿ ಅಂತ ಬರ್ತಾ ಇದ್ದಾರೆ. ಅವ್ರೇನಪ್ಪ ಅಂತ ಹೇಳಿದರೆ, ಈಗ ನಮ್ಮ ಈ ಕಾರುಗಳು, ಆಟೋಮೊಬೈಲ್ಗಳು ಭಾಳ ಬರ್ತಾ ಇದೆಯಲ್ಲ, ಅದರಲ್ಲಿ ಹೇಗೆ ಹೊಸ ಹೊಸ ವಿಜ್ಞಾನಗಳನ್ನು, ತಂತ್ರಜ್ಞಾನವನ್ನು ಉಪಯೋಗಿಸಿ ಹೇಗೆ ಮಾಡರ್ನೈಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಮನೆಯಲ್ಲಿ ನಾವು ಈ ಒಂದು ಚರ್ಚೆ ಮಾಡಿ ಒಂದು ಪ್ಯಾನಲ್ ಡಿಸ್ಕಷನ್ ತೆಗೆದುಕೊಂಡಿದ್ದೀವಿ. ಯಾಕೆಂದರೆ ಯಾವ ರೀತಿ ನಾವು ಇನ್ನೋವೇಟಿವ್ ಸೊಲ್ಯೂಷನ್ ತರಲಿಕ್ಕೆ ಸಾಧ್ಯ, ಅದರ ಬಗ್ಗೆ ಚರ್ಚೆ ಮಾಡಿ ಅದರ ರೆಕಮೆಂಡೇಷನ್ ಬಂದು ಅದನ್ನು ಕಾಲೇಜಲ್ಲಿ ಅಳವಡಿಸ್ಕೊಳ್ಬೇಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನೋವೇಟಿವ್ ಸೊಲ್ಯೂಷನ್ಸ್ ಹೇಳುವಾಗ ನಮಗೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಈ ಇಸ್ರೋದ ಚೇರ್ಮನ್ ನಾವು 1-1.5 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಸಾಧಾರಣ 400 ಪ್ರಾಜೆಕ್ಟ್ಗಳು ಬಂದಿದೆ ಮಕ್ಕಳಿಂದ, 2-3. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಒಂದು 3-4 ಜನರ ಒಂದು ಜಡ್ಜ್ಮೆಂಟ್ ಮಾಡಿ ಅದನ್ನು 2-3 ಸಲ ಸ್ಕ್ರೀನ್ ಮಾಡಿಬಿಟ್ಟು ಈಗ ನಾವು 150 ಬಂದಿದೆ. 150 ಅದರಲ್ಲಿ ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ನಾವು ಒಂದು ಎಕ್ಸಿಬಿಷನ್ ಮಾಡ್ತಾಯಿದ್ವಿ. ಎಕ್ಸಿಬಿಷನ್ ಅಷ್ಟೇ ಅಲ್ಲ, ಎಕ್ಸಿಬಿಷನ್ ಮಾಡಿಬಿಟ್ಟು ಜಡ್ಜ್ಗಳನ್ನು ಹಾಕಿಬಿಟ್ಟು 3 ಭಾಗಗಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮೆಕ್ಯಾನಿಕಲ್ ವಿಭಾಗ, under different categories we are providing them with another 5,000 each rupees. Total worth of more than 2 lakh rupees we are giving to all our winning students. ಸರ್, ಅದಕ್ಕೆ ಮಾನದಂಡಗಳೇನು? ಮಾನದಂಡ ಅಂದರೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ನಾವು ನಾಮಿನೇಟ್ ಮಾಡಿದ್ದೀವಿ ಸರ್. ಇದರಲ್ಲಿ ಮತ್ತೆ 8 ಜನ ಅತ್ಯುತ್ತಮವಾದ ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳನ್ನ ಜಡ್ಜ್ ಅಂತ ನಾವು ನಾಮಿನೇಟ್ ಮಾಡಿದ್ದೀವಿ. ಅವರು ಅವತ್ತಿನ ದಿವಸ ಬಂದು ಪ್ರತಿಯೊಂದು ಸ್ಟ್ರೀಮ್ನಲ್ಲಿ ಕೂಲಂಕಷವಾಗಿ ಎಲ್ಲ ಪ್ರಾಜೆಕ್ಟ್ಗಳನ್ನು ನೋಡಿ ಅವರೇ, ಇದರಲ್ಲಿ ಯಾವುದೇ MBJ ಸ್ಟಾಫ್ ಆಗಲಿ ಯಾರೂ ಇರುವಾಗಿಲ್ಲ, ಎಲ್ಲ ಕಂಪ್ಲೀಟ್ ಥರ್ಡ್ ಪಾರ್ಟಿ ಜಡ್ಜ್ಮೆಂಟ್ ಇದೆ.
ಅವರೇ ಅದನ್ನ ಕ್ವಾಲಿಟಿ ನೋಡಿ ಅದರ ಗುಣಮಟ್ಟದ ಪರೀಕ್ಷೆಯನ್ನು ಮಾಡಿ ಅವರೇ ಅದನ್ನ ಜಜ್ಮೆಂಟ್ ಕೊಡ್ತಾರೆ. And out of which around 320 were selected for the second round. From the second round, 226 projects were selected, and out of that, 147 were selected for the final expo. And another team will be evaluating, a team of judges, and all the teams are external. None of the faculty from our institution is involved in the judging process. Suryavangan sir is that person who created NEP for the entire country. ಅವರು ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್ ಎಲ್ಲರನ್ನ ಅಡ್ರೆಸ್ ಮಾಡಿ ಡ್ಯೂರಿಂಗ್ ಕೋವಿಡ್ ಅಡ್ರೆಸ್ ಮಾಡಿ ಇವಾಗ ಲಾಸ್ಟ್ 2 years ಆಗಿ ವಿ ಆರ್ ದ ಓನ್ಲಿ ಕಾಲೇಜ್ ಐ ವುಡ್ ಸೇ ಪ್ರೌಡ್ಲಿ ದಟ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ NEP even though state government is contemplating making some changes to that, but we are very proud to say that NEP has been successfully implemented in our college, and the contributions made by the Board of Governors has actually given this kind of a platform for all our students to come out with innovative projects.